ಶಿವಮೊಗ್ಗ ಜಿಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶಿವಮೊಗ್ಗದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ವಿಶ್ವದ ಭೂಪಟದಲ್ಲಿ ಹಲವು ಭಾಷೆ, ಧರ್ಮ, ಪ್ರಾಂತ್ಯಗಳಿಂದ ಕೂಡಿರುವ ವಿವಿಧತೆಯಲ್ಲಿ ಏಕತೆ ಸಾರುವ ರಾಷ್ಟ್ರ ನಮ್ಮ ಭಾರತ. ಐಕ್ಯತೆ, ಸಮಗ್ರತೆ ಕಾಪಾಡಿಕೊಳ್ಳುವ ಮೂಲಕ ಬಲಿಷ್ಠ ರಾಷ್ಟ್ರವಾಗಿ ನಮ್ಮ ದೇಶ ಬೆಳೆದು ನಿಂತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪನವರು ತಿಳಿಸಿದರು. ಕರೆದೊಯ್ದಿದ್ದಾರೆ. ವಿಶೇಷವಾದ ತೆರೆದ ವಾಹನದಲ್ಲಿ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಸಚಿವರು ತುಕಡಿ ಪರಿಶೀಲನೆಗೆ ತೆರಳುತ್ತಾ ಇದ್ದಾರೆ. ಅದ್ಭುತವಾದ ಗಾನಸುಧೆ ನಮ್ಮ ಪೊಲೀಸ್ ಇಲಾಖೆಯ ನುಡಿಯ ಸಲ್ಲಿಸ್ತಾ ಇದ್ದಾರೆ. ಪ್ರತಿವಂದನೆಗಳನ್ನ ಕಿರುನಗೆಯಲ್ಲಿ ಬಂಗಾರಪ್ಪ ರವರು, ಆದರಣೀಯ ಮಂತ್ರಿಗಳು, ಮಾನ್ಯ ಪರೀಕ್ಷೆ ಮುಕ್ತಾಯವಾಗಿದೆ. ಕವಾಯತಿನ ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ತೆರಳುತ್ತಾ ಇದ್ದಾರೆ. ಈಗ ಆರೋಗ್ಯ ಸ್ವಚ್ಛತೆಯನ್ನ ಮಾನ ಮಾಡುವಂತ ಸ್ವಪ್ರಜೆಗಳ 100 ದೇವರಿಗೆ ನಮಗಿಂದು ಪೂಜಿಸುವ ವಾರ ಎಂದು ವಿವಿಧ ಇಲಾಖೆಯ ಮತ್ತು ವಿವಿಧ ಶಾಲಾ ಕಾಲೇಜು ವಿವಿಧ ಸಂಘ ಮೀಸಲು ಪಡೆ ಶಿವಮೊಗ್ಗ ಶ್ರೀ ರಾಘವೇಂದ್ರ ಎಸ್ ಶಿವಮೊಗ್ಗ ಶ್ರೀ ಶಿವಾನಂದಪ್ಪನವರ ಹೆಜ್ಜೆಯನ್ನು ಹಾಕ್ತಾ ಇರುವಂತಹ ಎಫ್ಎಸ್ಒ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಬಾಲಕರು ಶ್ರೀ ಅನಂತ್ ಕುಮಾರ್ ಇವರ ತಂಡ, ಕುಮಾರಿ ಪ್ರಣೀತಾ ಇವರೇ ಭಾರತ್ ಸ್ಕೌಟ್ ವಿಭಾಗದ ಬಾಲಕರು, ಕುಮಾರ ಶುಚಿತ್ ಮದನ ಎಂ ಇವರ ಜವಾಹರ್ ನವೋದಯ ವಿದ್ಯಾಲಯ ಬಾಲಕರು, ಕಾರ್ಮಿಕರಿಗೆ ಕೂಡ ಒಟ್ಟಿಗೆ ಸೇರಿಸಿಕೊಂಡಿದ್ದೇವೆ. ಎಲ್ಲರೂ ಜೋರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ವಿಶ್ವಕ್ಕೆ ಮಾದರಿಯಾಗುವ ನಮ್ಮ ಸಂವಿಧಾನ ರೂಪುಗೊಂಡಿದೆ. ನಾವು ಒಕ್ಕೂಟ ಸಂಸ್ಥೆಯನ್ನು ಒಪ್ಪಿಕೊಂಡ ದಿನದಿಂದ ನಮ್ಮ ಸಂವಿಧಾನ ಜಾರಿಗೆ ಬಂದಿದೆ. ಅದುವೇ ಗಣರಾಜ್ಯ ದಿನ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದಂತೆ ನ್ಯಾಯವೆಂದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೌರಾಜ್ಯತೆ. ಅವರ ಈ ನ್ಯಾಯದ ಪರಿಕಲ್ಪನೆಯನ್ನು ಸಕಾರಗೊಳಿಸುವ ಧ್ಯೇಯ ನಮ್ಮದು. ಭಾರತವನ್ನು ಬಲಾಢ್ಯ ಗಣರಾಜ್ಯವನ್ನಾಗಿ ರೂಪಿಸುವಲ್ಲಿ ನಮ್ಮ ಅನೇಕ ನಾಯಕರನ್ನು, ಯೋಧರನ್ನು ಹಾಗೂ ದೇಶಾಭಿಮಾನಿಗಳನ್ನು ನೆನೆಯುವುದು ಮತ್ತು ನಮ್ಮ ಆಶಿಸಿದಂತೆ ರಾಷ್ಟ್ರವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವುದು ಪ್ರತಿಯೊಬ್ಬ ಭಾರತದ ಕರ್ತವ್ಯವಾಗಿದೆ.